ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ರೈನ್ಬೋ ಕ್ರಿಯೇಷನ್ಸ್. ನಾನು ಇವತ್ತು ಮಾಡ್ತಿರೋದು ಒಂದು ಸಿಂಪಲ್ ಆಗಿರೋ ಒಂದು ಡಿಶ್ಶು. ಫಸ್ಟ್ ನಾವು ಆನಿಯನ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ಹಾಕ್ಕೊಳ್ಳೋಣ ಬೌಲ್ಗೆ. ಆಮೇಲೆ ಒಂದು ಹಪ್ಪಳ ಪ್ಯಾಕೆಟ್ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಹಪ್ಪಳನ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಇದೊಂದು ಬಂದ್ಬಿಟ್ಟು ಒಂದು ಸಿಂಪಲಾಗಿರೋ ಡಿಶ್, ಯಾರು ಬೇಕಂದ್ರೂ ಮಾಡ್ಕೊಳ್ಬೋದು. ಇವಾಗ ಬ್ಯಾಚುಲರ್ಸ್ಗೆ ಎಲ್ಲ ಮಾಡಿಕೊಂಡು ಇವಾಗ ಮಧ್ಯಾಹ್ನ ಬೇಗ ಮಾಡ್ಕೊಂಡು ತಿನ್ಕೊಳ್ಬೋದು. ಇದನ್ನು ನೆಂಚ್ಕೊಳ್ಳೋದಕ್ಕೆ ಇದೊಂದು ಐಟಮು. ಇವಾಗ ಊಟ ಮಾಡೋಕ್ಕಿಂತ ಒಂದು 10 ನಿಮಿಷನೋ ಏನಾದರೂ ಮುಂಚೆ ಇದನ್ನು ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯ್ದ ಮೇಲೆ ಹಪ್ಪಳನ ಹಾಕಿ ಅದರಲ್ಲಿ ಎಲ್ಲ ಹುರಿದು ಇಟ್ಕೊಳ್ಳೋಣ. ಒಂದು ಬೌಲ್ಗೆ ಹಾಕಿ ನೋಡಿ ಈ ಥರ ಹುರಿದು ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳೋಣ. ನೆಕ್ಸ್ಟು ಆ ಎಣ್ಣೆಗೇನೆ ಸ್ವಲ್ಪ ಆನಿಯನ್ ಹಾಕೋಣ. ಅದಕ್ಕೆ ಸ್ವಲ್ಪ ಸಾಲ್ಟು ಹಾಕ್ಕೊಳ್ಳೋಣ. ಆಲ್ರೆಡಿ ಹಪ್ಪಳಕ್ಕೆ ಸಾಲ್ಟ್ ಇರುತ್ತೆ, ಅದಕ್ಕೆ ಇದರಲ್ಲಿ ಸ್ವಲ್ಪ ಲೈಟಾಗಿ ಸಾಲ್ಟ್ ಹಾಕೋಣ. ಇದರಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕೋಣ, ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರದ ಪುಡಿ ಹಾಕೋಕ್ಕಿಂತ ಮುಂಚೆ ಅದು ಲೋ ಫ್ಲೇಮಲ್ಲಿ ಇಡಬೇಕು. ಎಲ್ಲನೂ ಸ್ಟವ್ವು ಲೋ ಫ್ಲೇಮಲ್ಲಿ ಇಡಬೇಕು. ಇಲ್ಲಾಂದರೆ ಖಾರದ ಪುಡಿ ಹಾಕಿರೋದಕ್ಕೆ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ, ಬರ್ನ್ ಆಗುತ್ತೆ ಖಾರದ ಪುಡಿ. ಸೊ ನಾವು ಹಪ್ಪಳನ ಹಾಕೋಣ, ಸುಟ್ಟಿರೋ ಹಪ್ಪಳನ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಹಪ್ಪಳನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಳಕ್ಕಾಗೋದು ಇಷ್ಟು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಊಟಕ್ಕೆಲ್ಲ ಆರಾಮಾಗಿ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಡಿ ಈ ಥರ ಇರುತ್ತೆ, ಆರಾಮಾಗಿ ತಿನ್ಬೋದು, ಎಂಜಾಯ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.